ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮಟರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ ಅರ್ಧ ಸ್ಪೂನು, ಅರಿಶಿಣದ ಪುಡಿ ಅರ್ಧ ಸ್ಪೂನು, ಧನ್ಯದ ಪುಡಿ 1 ಸ್ಪೂನು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಮಿಕ್ಸಿಂಗ್ ತರಕಾರಿ ತೊಗೊಂಡಿದ್ದೀನಿ ನಾನು. ಗೆಡ್ಡೆಕೋಸು 1, ಕ್ಯಾರೆಟ್ 1, ಬೀನ್ಸ್ ಒಂದು 7-8, ಮತ್ತು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಇದನ್ನು ನಾವು. ಮತ್ತು ಮಟರ್ ಪಲಾವ್ಗೆ ಮಟರ್ ಇಲ್ಲದಿದ್ರಾಗತ್ತಾ ಅರ್ಧ ಬೌಲ್ ಬಟಾಣಿ ತೊಗೊಂಡಿದ್ದೀನಿ, ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ಒಗ್ಗರಣೆಗೆ 1 ಈರುಳ್ಳಿ, 4 ಟೊಮೆಟೊ, ಮತ್ತು ರುಬ್ಬಕ್ಕೆ ಅರ್ಧ ಬೌಲ್ ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಖಾರದ ಮೆಣಸಿನ್ಕಾಯಿ 10, ಮತ್ತು 1 ಇಂಚು ಶುಂಠಿ, 1 ಇಂಚು ಚಕ್ಕೆ, ಮತ್ತು ಒಂದು 5-6 ಲವಂಗ. ಇದಿಷ್ಟು ರುಬ್ಬಕ್ಕೆ. ಮತ್ತು ಕರಿಯೋಕ್ಕೆ ಎಣ್ಣೆ, ಒಗ್ಗರಣೆಗೆ ತುಪ್ಪ 1-2 ಸ್ಪೂನಷ್ಟು, ಮತ್ತು ಒಗ್ಗರಣೆಗೆ 5-6 ಲವಂಗ, ಏಲಕ್ಕಿಕಾಯಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, 1 ಇಂಚ್ ಚಕ್ಕೆ. ರುಬ್ಬಕ್ಕೆ ಒಂದು ಜಾರಿಗೆ ಕಾಯಿ, ಶುಂಠಿ, ಚಕ್ಕೆ, 5-6 ಲವಂಗ, ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ್ದು. ಈ ಥರ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರಿಗಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ರುಬ್ಬಕ್ಕೆ. ನೋಡಿ, ಇದು ರುಬ್ಬಿದ್ಮೇಲೆ ಈ ಥರ ಸ್ವಲ್ಪ ಅಂದರೆ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿರಲಿ. ಮತ್ತು ಒಂದು ಕುಕ್ಕರ್ಗೆ ಎಣ್ಣೆ, ಅದು ಕಾಯ್ದ್ಮೇಲೆ 2 ಸ್ಪೂನ್ ತುಪ್ಪ, ಅದು ಕಾಯಲಿ ಚೆನ್ನಾಗಿ. ಕಾಯ್ದ್ಮೇಲೆ ಸ್ಪೈಸಸ್ ಇಟ್ಕೊಂಡು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ಸು, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಜೊತೆಗೆ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಅದು ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಬೆಂದಮೇಲೆ ಗೊತ್ತಾಗುತ್ತೆ ನೋಡಿ. ಈ ಥರ ಆದಮೇಲೆ ನಾನಿಲ್ಲಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಲ್ವಾ, 4 ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣದಾದರೆ 4 ತೊಗೊಳ್ಳಿ, ದೊಡ್ಡದಾದರೆ 2 ಅಥವಾ 3 ಹಾಕ್ಕೊಳ್ಳಿ. ಜಾಸ್ತಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಸಣ್ಣದಾಗಿರೋಕ್ಕೆ ನಾನು 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬೇಯಲಿ. ಅದು ಬೆಂದ ಮೇಲೆ ನಾವು ತರಕಾರಿ ಹಾಕ್ಕೋಬೇಕು. ತರಕಾರಿ ಎಲ್ಲ ಇದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ವ, ನೋಡಿ ಈ ಥರ. ಇದನ್ನೆಲ್ಲ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಬಟಾಣಿನೂ ಹಾಕ್ಕೊಂಡಿದ್ದೀನಿ. ಬಟಾಣಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಪೀಸ್ ಪಲಾವ್ಗೆ ಬಟಾಣಿನೇ ಮೇನು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಹಿಡಿಬೇಕು, ತರಕಾರಿಗೆಲ್ಲ ಉಪ್ಪು ಹಿಡೀಲಿ ಅಂತ. ಅದನ್ನು 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಒಂದು 5-10 ನಿಮಿಷ ಬಿಡೋಣ ಅದನ್ನು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ತರಕಾರಿ. ಬೀಟ್ರೂಟು ನಿಮ್ಗೆ ಕಲರ್ ಬರುತ್ತೆ ಜಾಸ್ತಿ ಅಂತಂದರೆ ಸ್ವಲ್ಪ ತೊಳೆದು ಹಾಕ್ಕೊಳ್ಳಿ, ಕಲರ್ ಅಷ್ಟು ಬರೋಲ್ಲ. ನೋಡಿ, ಇವಾಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ತರಕಾರಿಗೆ ಹಿಡಿಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಎಣ್ಣೆ ಬಿಡೋವರೆಗೂ ಬೇಯಿಸೋಣ. ಅದು ತರಕಾರಿಗೆಲ್ಲ ಹಿಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ತೊಳೆದು. ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಕ್ವಾಂಟಿಟಿಗೆ ತಕ್ಕಂಗೆ ತರಕಾರಿ ಅಕ್ಕಿ ಎಲ್ಲ ಹೆಚ್ಚಿಸ್ಕೊಳ್ಳಿ. ಮತ್ತು ನೋಡಿ, ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ, ತಣ್ಣೀರು ಹಾಕ್ಕೊಂಡಿಲ್ಲ. ನಾನು 2 ಲೋಟ ಅಕ್ಕಿಗೆ 3.5 ಲೋಟ ನೀರು ಹಾಕ್ತಿದ್ದೀನಿ. ಯಾಕೆಂದರೆ ಆಲ್ರೆಡಿ ಟೊಮೊಟೊ ಬೆಂದು ಎಲ್ಲ ರಸ ಬಿಟ್ಟಿರುತ್ತಲ್ವ, ಹಾಗಾಗಿ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮುಚ್ಚಿಡ್ತಾಯಿದ್ದೀನಿ. 1 ವಿಸಲ್ ಹಾಕಲಿ ಸಾಕು. 1 ವಿಸಲ್ ಆದಮೇಲೆ ನೋಡಿ, ವಿಸಲ್ ಮುಚ್ಚಿಡ್ತಾಯಿದ್ದೀನಿ. 1 ವಿಸಲ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಆಗಿದೆ. ನನ್ನ ಮಗ ಹೇಳ್ತಾ ಇದ್ದಾನೆ, ತುಂಬ ಚೆನ್ನಾಗಾಗಿದೆ. ಈ ಥರ ಆಗಿದೆ ನೋಡಿ, ರೆಡಿ ಪೀಸ್ ಪಲಾವ್. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.